ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತತ್ವ ಪ್ರದಾಯಿನೇ ಶ್ರೀಪತಿ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ನ್ಯೂನಂ ಸದಾತ್ ಆನಂದ ತೀರ್ಥ ಮಧುರಂ ಭಜೇ ತಾಪತ್ರಯ ನಾಶನಂ ಚಿತ್ರೇ ಪ್ರದರ್ಶ ಗಂಭೀರೈಃ ವಾಕ್ಯೇ ಮಾನೇ ಖಂಡಿತೆ ಗುರುಭಾವ್ಯಂಜಯಂತೆ ಬಾತಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯಕ್ಷ ಗಜಗೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾ ಸಿದ್ಧೇ ತಪೋ ವಿದ್ಯಾವೃತ್ತ್ಯಾ ಸದ್ಗುಣೋಗಾಕರಾನಂ ವಾದಿರಾಜ ಗುರುರ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಪಜತಾಂ ತದ್ವೃಕ್ಷಾಯ ನಮತಾಂ ಕಾಮಧೇನುವೇ ದುರ್ವಾದಿದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವೆ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಕೃಷ್ಣನ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ. ಈ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ರಾಯರನ್ನು ನೋಡಿದರೆ ಯಾವ ಯಾವ ರೀತಿಯಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇದೆ ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರ ಅಲ್ಲ, ನಿಮ್ಮೇ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಒಬ್ಬ ಬಂದ ರಾಯರ ಮಠಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ಪ್ರತಿದಿನ ಪ್ರತಿ ಗುರುವಾರವನ್ನ ದಿವಸದೊಂದು ಅವ ವಿಶೇಷವಾಗಿ ಒಬ್ಬ ಇದೇ ಬೆಂಗಳೂರಿನ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಂಗೇರಿಯಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯ, ಒಬ್ಬ ಬ್ರಾಹ್ಮಣ ಬಂದು ಇಲ್ಲಿ ರಾಯರ ಸ್ಮರಣೆಯನ್ನು ಮಾಡಕ್ಕೆ ಬಂದ. ಪ್ರತಿ ಗುರುವಾರ ಯಾವ ರೀತಿಯಾಗಿ ಗುರುಗಳ ಅನುಗ್ರಹವನ್ನು ಮಾಡಿದ್ರು ಅವನಿಗೆ, ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡಿ ಅವನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವನ ಬದುಕನ್ನೇ ಬದಲಾಯಿಸಿದರು ಅಂದ್ರೆ ಇವರೇ ವಿಶೇಷವಾಗಿ ಮಾಡಿರ್ತಕ್ಕಂಥ, ನಮ್ಮ ಗುರುಗಳು ವಿಶೇಷವಾಗಿ ಮಾಡಿರ್ತಕ್ಕಂಥ. ಹಾಗೆ ಗುರುಗಳ ಸ್ಮರಣೆಯನ್ನು ಮಾಡಿ ಪ್ರತಿ ಗುರುವಾರ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದ. ರಾಯರ ಸ್ವಪ್ನದಲ್ಲಿ ಬಂದು ಅವನು, ರಾಘವೇಂದ್ರ ಸ್ವಾಮಿ ಸ್ವಪ್ನದಲ್ಲಿ ಬಂದು, ಯಾಕೋ ಹೋಗಿಲ್ಲ, ನಡೀ ಬಾ ಇಲ್ಲಿ ರಾಯರ ಮಠಕ್ಕೆ ಅಂತ. ಆಗ ಅವನಿಗೆ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ರಾಯರ ಮಠಕ್ಕೆ ಬಂದು, ರಾಯರ ಮಠಕ್ಕೆ ಬಂದು ಹೆಜ್ಜೆ ಇಟ್ಟಿದ್ದಾನೆ, ಅವನ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತಂತೆ. ಆಗ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಪ್ರತಿದಿನ ಗುರುವಾರದೊತ್ತು ಬರೋದು, ನಮಸ್ಕಾರವನ್ನು ಆಗ್ತಾನೆ, ಹೋಗ್ತಾ ಇದ್ದ. ಪ್ರಸಾದ ಸ್ವೀಕಾರವನ್ನು ಮಾಡ್ಕೊಂಡು ಹೋಗ್ತಿದ್ದ. ಪ್ರಸಾದ ಸ್ವೀಕಾರ ಮಾಡೋದು, ಹೋಗ್ತಾ ಇರೋದು ಅಷ್ಟೇ. ಗುರುಗಳು ವಿಶೇಷವಾಗಿ ಅವನ ದೇಹದಲ್ಲಿ ಬಂದು, ಅವನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಶೇಷವಾಗಿ ಅವನಿಗೆ ಒಂದು ರೋಮಾಂಚಕರವಾಗಿರ್ತಕ್ಕಂಥ ಮಿಂಚಿನ ದೃಷ್ಟಿಯನ್ನ ಬಿಟ್ಟರಂತ ಮೇಲೆ. ಗುರುಗಳೇನ್ ಬಿಟ್ಟ ಒಂದಾನೊಂದು ದಿವಸ, ನಾನು ಎಲ್ಲ ಜನ ಇಲ್ಲಿದ್ದಾರೆ, ಆ ಮಿಂಚಿನ ಒಂದು ದೃಶ್ಯ ಅವನಿಗೆ ಕಂಡಿದೆ. ಹೇಗೆ ಮಿಂಚಿನ ದೃಶ್ಯ ಅಂತಂದ್ರೆ, ಒಂದು ಬೆಳಕು, ರಾಯರ ಒಂದು ಬೆಳಕು ನಮ್ಮ ಬೃಂದಾವನದಲ್ಲಿ. ಯಾಕೆಂದ್ರೆ ಈ ಬೃಂದಾವನದಲ್ಲಿ ವಿಷ್ಣು ತೀರ್ಥರು, ಜಯತೀರ್ಥರು, ರಾಯರು 48 ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರ. ಆ ಬೆಳಕಿನ ಒಂದು ದೃಶ್ಯ ನೋಡಿ ಅವನಿಗೆ ವಿಶೇಷವಾಗಿ ಏನೋ ಒಂದು ಆನಂದಕರವಾಗಿರ್ತಕ್ಕಂಥದ್ದು, ಮತ್ತೆ ಅವನಿಗೆ ಭಯವೂ ಆಗಿದೆ. ಅವನಿಗೆ ಏನೋ ಒಂದು ಕಾಣಿಸ್ತಾ ಇದೆಯಲ್ಲ, ಈ ಬೆಳಕು ಎಲ್ಲಿ ಬಂತು ಅಂತ ಗುರುಗಳೇ ಅಂದ್ಬಿಟ್ಟ. ಹಾಗಂದಾಗ ನಾವು ಅಲ್ಲಿ ತೀರ್ಥ ಕೊಡ್ತಾ ಇದ್ದಾಗ, ವಿಶೇಷವಾಗಿ ಮಂತ್ರಾಕ್ಷರಿ ಕೊಡ್ತಾ ಇದ್ದಾಗ, ಏನ್ ಈ ತರ ಹೇಳ್ತಾ ಇದ್ದ ನೀವು ಅಂದಾಗ, ಅಪ್ಪ ರಾಯರ್ ಕಂಡ್ರೇನೋ ನಿಂಗೆ ಅಂತ ಕೇಳಿದಾಗ, ಗುರುಗಳೇ ಮಿಂಚಿನ ರೂಪದಲ್ಲಿ ರಾಯರ ಕಂಡ್ರು ಗುರುಗಳೇ ಅಂದಾಗ, ನೀನೇ ಪುಣ್ಯವಂತನೋ, ನೀನೇ ಭಾಗ್ಯವಂತನೋ ಅಂದೆ. ಆ ದಿನದೊಂದು ಅವನ ಬದುಕಿಗೆ ಬಂಗಾರ ಆಗೋಯ್ತಂತೆ. ಆ ದಿನದಿಂದ ಅವನಿಗೆ ಗುರುಗಳ ಒಂದು ಸ್ಮರಣೆಯಿಂದ ರಾಯರು ಕಂಡಾಗ ಅವನ ಕೆಲಸಗಳು ಏನೇನು ನಡೀತಾ ಇರ್ಬೇಕಾಗಿತ್ತು, ನಡೆದಿಲ್ವೋ, ಅವನ ಜೀವನವೇ ಟರ್ನ್ ಆಗೋಯ್ತು. ಹೇಗೆ ಟರ್ನ್ ಮಾಡೋದು ಗುರುಗಳು ಅಂತಂದ್ರೆ, ಆ ಗುರುಗಳು ವಿಶೇಷವಾಗಿ ಕೆಂಗೇರಿಯಿಂದ ಬಂದಿರತಕ್ಕಂಥ ಆ ಮನುಷ್ಯ ಪ್ರತಿ ಗುರುವಾರ ಬಂದು ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇದ್ದ. ಅವನಿಗೆ ಬದುಕಿನಲ್ಲಿ ಬಹಳ ಕಷ್ಟ ಇತ್ತು. ಆ ಕಷ್ಟದಿಂದ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಎಲ್ಲೆಲ್ಲೂ ಹೋಗ್ತಾ ಇದ್ದ. ಅವನು ಎಲ್ಲೋ ತೆಂಗಿನಕಾಯಿ ಕಟ್ಟಕ್ಕೆ ಹೋಗ್ತಾ ಇದ್ದಂತೆ,
ಬೇರೆ ಬೇರೆ ಎಲ್ಲ ಇದಕ್ಕೆ ಹೋಗ್ತಾ ಇದ್ದ. ಒಂದಾನೊಂದು ದಿವಸ ರಾಯರ ಅನುಗ್ರಹ ಚಾನಲ್ ನೋಡಿ ನಮ್ಮ ಕ್ಷೇತ್ರಕ್ಕೆ ಬಂದು ಆ ದಿನದಂದು ಬಂದು 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 ಪ್ರತಿ 5 ವಾರಗಳ ನಂತರ 5 ವಾರಗಳು ಬರ್ತಾ ಇದ್ದಾರೆ. 6ನೇ ವಾರ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು. ಅವನ ಬದುಕಿನಲ್ಲಿ ಹೇಗೆ ಬಂಗಾರ ಆಗಿದೆ ಅಂತಂದ್ರೆ, ಅವನಿಗೆ ಮದುವೆ ಆಗಿರಲಿಲ್ಲ, ಮದುವೆ ಆಯಿತು, ಮನೆ ವಿಶೇಷವಾಗಿ ಅನುಗ್ರಹ ಆಯಿತು. ಆ ಮದುವೆ ಆದ ಮೇಲೆ ಅವನ ಹೆಂಡತಿ ಅನುಗ್ರಹದಿಂದ ಅವನಿಗೆ ಒಂದು ಬದುಕಿಗೆ ಮನೆ ವಿಶೇಷವಾಗಿ ಅನುಗ್ರಹ ಆಯಿತು. ಆ ಮನೆ ಎಲ್ಲೋ ದೇವರು ಭಗವಂತ ಕೊಟ್ಟಿರ್ತಕ್ಕಂಥ ಆ ಮನೆಯಲ್ಲಿ ದೇವರ ಮನೆ ಒಳ್ಳೆ ದೊಡ್ಡದಾಗಿ ಮಾಡಿರ್ತಕ್ಕಂಥ ದೇವರ ಮನೆ. ಅಲ್ಲಿ ರಾಯರ ದೊಡ್ಡ ಭಾವಚಿತ್ರವನ್ನು ಹಾಕ್ಬಿಟ್ಟಿದ್ದಾನೆ. ದೊಡ್ಡ ಭಾವಚಿತ್ರ, ರಾಯರ ಚಿತ್ರ ಆಗಿ ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆದರೂ ಪ್ರತಿ ಗುರುವಾರ ಈ ಕ್ಷೇತ್ರಕ್ಕೆ ಬಂದು ನಮಸ್ಕಾರವನ್ನು ಮಾಡ್ತಾನೆ. ಯಾಕೆ ಬರ್ತಾನೆ? ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಮಾಡ್ಬಿಟ್ಟ. ಆದರೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಅನುಗ್ರಹವನ್ನು ಮಾಡಿದ್ದಾರೆ. ಇವರನ್ನ ಮರೆತರೆ ನಮಗೇನು ಸಿಗಲ್ಲ. ಅವರ ಗುರುವಾರ ಬಂದು ಅವನು ಗಂಡ ಹೆಂಡತಿ ಇಬ್ಬರು ಬಂದು ನಮಸ್ಕಾರವನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿ, ಇಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8 ಗಂಟೆಗೆ ಅನ್ನದಾನ ಆಗುತ್ತೆ. 8:15ಗೆ ಆ 9-10 ಗಂಟೆಗೆ ಬಂದು ಅನ್ನದಾನವನ್ನು ಮಾಡಿದಾಗ ಪ್ರಸಾದವನ್ನು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅಸ್ತೋದಕವನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥವನು. ಅವನು ಊಟವನ್ನು ಮಾಡಿ ಅವನ ಕೆಲಸಕ್ಕೆ ಅವನು ಹೋಗ್ತಾ ಇರ್ತಕ್ಕಂಥ ಪ್ರತಿ ಗುರುವಾರ ಬಂದು ನಮಸ್ಕಾರವನ್ನು ಮಾಡ್ತಾರಂತೆ. ಈಗ ಅವನಿಗೆ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಹಾಗೆ ಇವೆಲ್ಲ ದುಷ್ಟಾಂತ ನಡೆಯುತ್ತೆ ಅಂತಂದ್ರೆ, ಇಂತಹ ಗುರುಗಳು ಅವನ ಬದುಕನ್ನೇ ಬದಲಾಯಿಸಿದ್ದಾರಂತೆ. ಬದುಕನ್ನ ಹೇಗೆ ಬದಲಾಯಿಸಿದ್ರು ಅಂತಂದ್ರೆ, ಅವನಿಗೆ ಅಷ್ಟು ಕಷ್ಟ ಇತ್ತು, ಎಲ್ಲವೂ ಇತ್ತು. ರಾಯರ ಒಂದು ಸ್ಮರಣೆಯಿಂದ, ಭಕ್ತಿಯಿಂದ ರಾಯರ ಸ್ಮರಣೆಯಿಂದ ಮಾಡಿ ಪ್ರತಿ ಗುರುವಾರ ರಾಯರ ಸ್ಮರಣೆಯನ್ನು ಮಾಡೋನು. 1 ಗಂಟೆ ಹೊತ್ತು ಕೂತ್ಕೊಂಡು ಪ್ರತಿ ಗುರುವಾರ ಇದಕ್ಕೋಸ್ಕರ ಮೀಸಲಾಗಿಟ್ಬಿಟ್ಟಿದ್ದ ಅವನು ಪ್ರತಿ ಭಾನುವಾರ ಎಲ್ಲ ಕೆಲಸ ಮಾಡಿ ಗುರುವಾರದ ಹೊತ್ತು ಬರೋದು, ನಮಸ್ಕಾರ ಮಾಡೋದು ರಾಯರಿಗೆ. ವಿಶೇಷವಾಗಿ ರಾಯರ ಹತ್ರ ಕೂತ್ಕೊಂಡು ಧ್ಯಾನವನ್ನು ಮಾಡಿ ರಾಘವೇಂದ್ರ ಸ್ವಾಮಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ವಿಶೇಷವಾಗಿ 1008 ಸಲ ಜಪವನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಇಂಥವೆಲ್ಲವನ್ನು ಮಾಡ್ತಾ ಇದ್ದ ಅವನು. ಅವನ ಬದುಕೇ ಬಂಗಾರ ಆಗಿದ್ದಂತೆ ಇವತ್ತಿನ ದಿವಸ. ಅದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅವರು ಮಾಡಿರ್ತಕ್ಕಂಥ, ಅವರು ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲವನ್ನು ತೆಗೆದುಕೊಂಡು ಅವರು ಅವನ ಬದುಕನ್ನೇ ಬಂಗಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಯಾಕ್ರಿ ಮಾಡಲ್ಲ? ನಮ್ಮ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿ, ರಾಯರ ಹತ್ರ ಬಂದು ವಿಶೇಷವಾಗಿ ಕೇಳ್ಕೊಳ್ಳಿ, ನನಗೆ ಈ ರೀತಿ ಕಷ್ಟಗಳಿದೆಯಪ್ಪ, ನೀನೇ ಉದ್ಧಾರ ಮಾಡಬೇಕು, ಪುಟ್ಟಿಸಾಲು ಬೇಡೆಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ, ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಡಿಸಿದ ಬಗೆ ಹರ್ತಿಗಿಂದ ಸಲಹುತ್ತಿರುವ ಕರ್ತೃಕೇಶವ. ಭಗವಂತ, ಈ ಎಲ್ಲ ಕಷ್ಟಗಳು ನೀನೇ ಕೊಟ್ಟಿದ್ಯೋ, ಸುಖ ಕೊಡೋನು ನೀನೇ, ಕಷ್ಟ ಕೊಡೋನು ನೀನೇ. ಈ ಎಲ್ಲವನ್ನು ಪರಿಹಾರ ಮಾಡಿ ಒಳ್ಳೆ ಜ್ಞಾನ ಸಂಪತ್ತನ್ನು ಕೊಡೋ, ನಮ್ಗೆ ಸಂಸಾರವನ್ನು ಕೊಟ್ಟಿದ್ಯಾ, ಸಾಗರ ಬೇಡ ಭಗವಂತ, ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತಾಗಿ ಕೊಟ್ಟು ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯನನ್ನು ಕೊಡೋ ಅಂತ ಕೇಳಿದಾಗ ಆ ಭಗವಂತ ಎಲ್ಲವೂ ಕೊಡ್ತಾನಂತೆ. ಸದಾಗೆನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀ ಹರಿ ಅಂದಾಗೆ ಇಂತಹ ಕ್ಷೇತ್ರಕ್ಕೆ ಬಂದು ಆ ಮನುಷ್ಯನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ನಿಮಗೂ ವಿಶೇಷವಾಗಿ ಮಾಡೇ ಮಾಡ್ತಾರೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಸಾಲ ಬಾಧೆ, ಋಣಬಾಧೆ, ಏನೇನು ಬಾಧೆಗಳಿದೆ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅಂತಹ ಗುರುಗಳ ಸೇವೆಯನ್ನ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ಗುರುಗಳೇ, ರಾಯರೇ, ರಾಗಪ್ಪ, ತಿರುಪತಿಯ ತಿಮ್ಮಪ್ಪ, ಮಂತ್ರಾಲಯ ರಾಗಪ್ಪ, ನೀವಿಬ್ಬರು ಅನುಗ್ರಹವನ್ನು ಮಾಡೋ ನಮ್ಗೆ ಎಂದಾಗ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ತಿಂತಹ ಗುರುಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ಒಳ್ಳೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನ
ಉದ್ಧಾರ ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय